ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ದುರಾಸೆ ಸೊಸೆ ಮತ್ತು ಪಾನಿಪುರಿಯ ಬಿಸ್ನೆಸ್. ಒಂದಿನ ಚಂದ್ರಕಾಂತಂ ಯೂಟ್ಯೂಬ್ನಲ್ಲಿ ನೋಡ್ತಾ ಅಡಿಗೆಯನ್ನು ಮಾಡ್ತಾ ಇರ್ತಾಳೆ. ಅದನ್ನು ನೋಡ್ತಾ ತನ್ನೊಳಗೆ ತಾನು, ಈ ಅಡಿಗೆ ಕಲ್ತ್ಕೊಂಡು ನಾನು ದೊಡ್ಡ ಶೆಫ್ ಆಗ್ಬಿಡ್ತೀನಿ ಹೀಗಂತ ಅನ್ಕೊಳ್ತಿರ್ಬೇಕಾದ್ರೆ ಆ ಕಡೆಯಿಂದ ಸುಜಾತ ಬರ್ತಾಳೆ. ಬಂದು, ಏನೇ ಚಂದು, ಏನ್ ಮಾಡ್ತಿದ್ಯಾ? ಬೀದಿಯಲ್ಲಿ ನಾಯಿನೆಲ್ಲ ಹಿಡ್ಕೊಂಡೋಗಿ ಮುನ್ಸಿಪಾಲಿಟಿ ಅವ್ರು ಕೊಡ್ತಿದ್ದೀನಿ. ಬಾ, ನೀನು ಬಂದಿದ್ಯಲ್ವಾ, ನಿನ್ನನ್ನು ಒಂದ್ ಮೂಟೆಯಲ್ಲಿ ಹಾಕೊಂಡೋಗಿ ಅವ್ರು ಕೊಟ್ಬಿಡ್ತೀನಿ. ಏನೇ ನೀನು ಯಾವಾಗ ನೋಡು ನನ್ನ ಏನಾದ್ರೂ ಅಂತಾನೆ ಇರ್ತೀಯಾ? ಇನ್ನೇನೇ ಹೇಳಿ ನಿನ್ಗೆ, ಇಲ್ಲೊಂದ್ ಕಡೆ ಅಡಿಗೆ ಮಾಡ್ತಿದ್ದೀನಲ್ವಾ, ನೋಡ್ದೆ ಅಲ್ವಾ, ನೋಡಿ ಏನ್ ಮಾಡ್ತಿದ್ಯಾ ಅಂತಿದ್ಯಾ? ಏನೋ ಕ್ಯಾಶುಯಲ್ ಆಗಿ ಕೇಳ್ದೆ ಬಿಡೆ, ಅದಕ್ಕೆ ಅಷ್ಟು ಬೈಬೇಕಾ? ಸರಿ ಆಯ್ತು ಬಿಡು, ಏನು ಇಲ್ಲಿ ಬಂದಿದ್ಯಾ? ನೀನೇ ಅಲ್ವೇನೆ ಹೊಸ ಹೊಸ ಅಡ್ಗೆ ಕಲ್ತ್ಕೋತಿದ್ದೀನಿ, ಮಾರ್ಕೆಟ್ಗೆ ಹೋಗಿ ತರಕಾರಿ ತರೋಣ ಅಂದೆ ನೀನು. ಹೋ ಹೌದಲ್ಲ, ಮರ್ತೋಗ್ಬಿಟ್ನೆ. ಸರಿ ಆಯ್ತು, ಇವಾಗ್ಲೇ ಇದನ್ ಮಾಡ್ದೆ, ಒಂದ್ಸಲ ಟೇಸ್ಟ್ ಮಾಡಿ ನೋಡು. ಹೀಗೆ ತಾನು ಮಾಡಿದ ಅಡಿಗೆನ ಟೇಸ್ಟ್ ಮಾಡು ಅಂತ ಹೇಳ್ತಾಳೆ. ಅದನ್ನ ಟೇಸ್ಟ್ ಮಾಡಿದಂತ ಸುಜಾತ, ಏನೇ ಇದು, ಚೆನ್ನಾಗೇ ಇಲ್ಲ, ಏನ್ ಹಿಂಗಿದೆ? ಹಾಗಂದಂತಾಳೆ. ಅದನ್ನ ಕೇಳಿದ ಚಂದ್ರಕಾಂತಂ, ಅದು ನಿನ್ಗಿಷ್ಟ ಅಲ್ಲ ಅಂತ ಸಕ್ರೆಯಲ್ಲಿ ಬಿರಿಯಾನಿ ಮಾಡಿದ್ನೆ, ಯೂಟ್ಯೂಬ್ ಅಲ್ಲಿ ನೋಟ್ ಮಾಡಿದ್ನೆ. ಲೇ, ಯಾರಾದ್ರೂ ಸಕ್ರೆಯಲ್ಲಿ ಬಿರಿಯಾನಿ ಮಾಡ್ತಾರೇನೆ? ಚಿಚಿ. ಲೇ, ನಿಜ ಹೇಳೆ, ಬೇಕಂತ ನೀನ್ ಈ ತರ ಅಡಿಗೆ ಮಾಡಿ ಎಲ್ಲಾರು ಸಾಯಿಸಕ್ ಪ್ಲಾನ್ ಮಾಡ್ತಿದ್ಯಲ್ವಾ? ಲೇ, ಅಲ್ಬೇಡ್ವೆ, ಏನೋ ಕ್ಯಾಶುಯಲ್ ಆಗಿ ಮಾಡ್ದೆ ಬಿಡು. ಸರಿ ಆಯ್ತು, ಬಾ ಮಾರ್ಕೆಟ್ಗೆ ಹೋಗಿ ಬರೋಣ. ಲೇ ಚಂದು, ಪಕ್ದೂರಲ್ಲಿ ನಮ್ಮೂರ್ಗಿಂತ ಕಡಿಮೆ ರೇಟ್ಗೆ ತರಕಾರಿ ಮಾರ್ತಿದಾರಂತೇನೆ, ಹೋಗಿ ತಗೊಂಡ್ ಬರಣ್ವಾ? ಹಾಗಂತಾಳೆ. ಅದಕ್ಕೆ ಚಂದ್ರಕಾಂತಂ ಕೂಡ ಸರಿ ಅಂತಾಳೆ. ಹೀಗೆ ಚಂದ್ರಕಾಂತಂ ಮತ್ತು ಸುಜಾತ ಇಬ್ರು ಸೇರಿ ತರಕಾರಿ ತರ್ಲಿಕ್ಕೋಸ್ಕರ ಪಕ್ಕದೂರಿಗೆ ಹೊರಡ್ತಾರೆ. ದಾರಿ ಮಧ್ಯದಲ್ಲಿ ತುಂಬಾ ಜನ ಗುಂಪು ಗುಂಪಾಗಿ ನಿಂತಿರುವುದನ್ನ ಅವ್ರು ನೋಡ್ತಾರೆ. ಅದನ್ನ ನೋಡಿದ ಚಂದ್ರಕಾಂತಂ ಸುಜಾತ ಹತ್ರ, ಏನೇ ಅಲ್ಲಿ ಏನಾದ್ರೂ ಯಾರಾದ್ರೂ ಫ್ರೀಯಾಗಿ ಕೊಡ್ತಿದ್ದೀರಾ ಏನು? ಅಷ್ಟು ಗುಂಪಾಗಿ ನಿಂತಿದ್ದಾರೆ. ಚಂದು, ಅಲ್ಲಿ ಪಾನಿಪುರಿ ಮಾರ್ತಿದ್ದಾರೆ, ಅದಕ್ಕೆ ಜನ ಎಲ್ಲ ಗುಂಪಾಗಿ ನಿಂತಿದ್ದಾರೆ. ಏನು ಪಾನಿಪುರಿಗೋಸ್ಕರ ಹಂಗ್ ನಿಂತಿದಾರ? ಅದೇನು ಫ್ಲಡ್ಜು ಅದು ಇದು ಬಂದಾಗ ಫ್ರೀಯಾಗಿ ಬಿರಿಯಾನಿ ಪ್ಯಾಕೆಟ್ ಕೊಟ್ಟಂಗ್ ಓಡ್ತವ್ರೆ, ಅವನೇನಾದ್ರೂ ಫ್ರೀಯಾಗಿ ಕೊಡ್ತಾನೇನೆ? ಹಂಗೇನಿಲ್ಲ ಚಂದು, ಈ ಮೂರೂರ್ಗೂ ಇದೇ ಒಂದ್ ಪಾನಿಪುರಿ ಅಂಗಡಿ, ಅದಕ್ಕೆ ಎಲ್ಲ ಊರವರು ಇಲ್ಲೇ ಬಂದ್ ಸೇರ್ತಾರೆ. ಇದನ್ ಕೇಳಿದ ಚಂದ್ರಕಾಂತಂಗೆ ಆಶ್ಚರ್ಯ ಆಗಿ ಸುಜಾತ ಹತ್ರ, ಏನು ಪಾನಿಪುರಿಗೋಸ್ಕರ ಇಷ್ಟು ವ್ಯಾಪಾರನ? ಅದೇನೋ ಪಾನಿಪುರಿ ವ್ಯಾಪಾರ ನಮ್ಮೂರಲ್ಲಿ ನಾವೇ ಇಟ್ರೆ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೋದಲ್ವಾ? ಇಡ್ಬೋದೇ, ಆದ್ರೆ ಪಾನಿಪುರಿ ಯಾರೇ ಮಾಡ್ತಾರೆ? ಅದ್ರಲ್ಲೇನಿದೆ, ಯೂಟ್ಯೂಬ್ ಅಲ್ಲಿ ನೋಡಿ ನಾವೇ ಮಾಡೋಣ. ಏನು ನೀನ್ ಮಾಡ್ತೀಯಾ? ಲೇ, ನಮ್ 3 ಜನ ಅಲ್ಲ ನೆಮ್ಮದಿಯಾಗಿರೋದ್ ನಿನ್ಗೆ ಇಷ್ಟ ಇಲ್ವೇನೆ? ಏನೇ ಮಾಡ್ತಿದ್ಯಾ? ಯಾಕೆ ಅವ್ರ ಜೀವನದ ಜೊತೆ ಆಟ ಆಡ್ತೀಯಾ? ಲೇ, ಈ ಸಲ ಹಂಗಲ್ಲ ನಡೆಯಲ್ವೇ, ನೀನ್ ಚಿಂತೆ ಮಾಡ್ಬೇಡ. ಫಸ್ಟ್ ಯೂಟ್ಯೂಬ್ ನೋಡಿ ಹೆಂಗ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ, ಮಾಡಿ ನಾವೇ ತಿಂದ್ ನೋಡ್ಬಿಡೋಣ, ಚೆನ್ನಾಗಿದ್ರೆ ಜನರ್ ಕೊಡೋಣ. ಹಂಗಂತಾಳೆ. ಅದನ್ನ ಕೇಳಿದ ಸುಜಾತ ಸರಿ ಅಂತಾಳೆ. ಆ ನಂತರ ಅವರಿಬ್ರು ಮನೆಗೆ ಹೋಗಿ ಯೂಟ್ಯೂಬ್ನ ಮೂಲಕ ಪಾನಿಪುರಿ ಮಾಡೋದನ್ನ ಕಲಿತಾರೆ. ಸ್ವಲ್ಪ ದಿನ ಆದ ನಂತರ ಚಂದ್ರಕಾಂತಂ ಪಾನಿಪುರಿಯನ್ನ ಮಾಡಿ ಸುಜಾತಗೆ ತಿನ್ನಿಸ್ತಾ, ಲೇ ಸುಚಿ, ಒಂದ್ಸಲ ಇದ್ ರುಚಿ ನೋಡು. ಲೇ, ಏನೇ ನೀನು, ನೀನ್ ಅಡ್ಗೆ ಮಾಡಿದ ಪ್ರತಿ ಸಲ ನನ್ ಮೇಲೆ ಟೆಸ್ಟ್ ಮಾಡ್ತೀಯಾ? ನಾನೇನೋ ತಿನ್ನಕ್ಕಾಗ್ದೆ ಉಗ್ಯಕ್ಕಾಗ್ದೆ ಸಾಯ್ತಿದ್ದೀನಿ, ನಿನ್ ಪ್ರಯೋಗ ಮಾಡಿದ್ ಸಿಕ್ಕಿದ್ ನಾನೇನೇ. ಲೇ, ಕಷ್ಟಪಟ್ಟು ಮಾಡಿದ್ನಿ, ಒಂದ್ಸಲ ಟೇಸ್ಟ್ ನೋಡೆ. ನಮ್ಮ ಅಮ್ಮ ಅಲ್ವಾ, ನನ್ ಬುಜ್ಜಿ ಅಲ್ವಾ ನೀನು? ಆಯ್ತಾಯ್ತು, ಇದೇ ಲಾಸ್ಟ್. ಹೀಗೆ ಚಂದ್ರಕಾಂತ ಮಾಡಿರುವಂತ ಪಾನಿಪುರಿಯನ್ನ ಟೇಸ್ಟ್ ಮಾಡ್ತಾಳೆ. ಅದನ್ನ ಟೇಸ್ಟ್ ಮಾಡಿದ ಸುಜಾತ, ಲೇ ಚಂದು, ಮಸ್ತ್ ಇದೆಯೇ, ನಿಜವಾಗ್ಲೂ ಕಣೆ, ಸಕ್ಕತ್ ಟೇಸ್ಟ್. ಇದನ್ನ ಕೇಳಿದ ಚಂದ್ರಕಾಂತಂಗೆ ತುಂಬಾ ಸಂತೋಷ ಆಗುತ್ತೆ. ಅವಳು ಕೂಡ ಒಂದು ಪಾನಿಪುರಿಯನ್ನ ತೆಗೆದು ಟೇಸ್ಟ್ ಮಾಡ್ತಾಳೆ. ವಾವ್, ಇದು ತುಂಬಾ ಚೆನ್ನಾಗಿದೆ, ಇದನ್ ತಿಂದು ಜನ ನಿಜವಾಗ್ಲೂ ಎಲ್ಲ ನಮ್ಮ ಹತ್ರನೇ ಬರ್ತಾರೆ. ಹಂಗಂತಾಳೆ. ಅದಕ್ಕೆ ಸುಜಾತ, ಹೌದೇ, ಜನ ಇದ್ರಗೋಸ್ಕರ ಕ್ಯೂ ಕಟ್ಟಿ ತಿಂತಾರೆ. ಹೀಗೆ ಟೇಸ್ಟ್ ಮಾಡ್ತಾ ಮಾಡ್ತಾ ಅವ್ರು ಮಾಡಿರುವಂತ ಎಲ್ಲಾ ಪಾನಿಪುರಿಯನ್ನ ಒಂದೊಂದಾಗಿ ತಿಂದು ಮುಗಿಸ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಸೂರ್ಯಕಾಂತಂ ಬರ್ತಾಳೆ.
ಸೂರ್ಯಕಾಂತಮ್ಮನ ನೋಡಿದ ಚಂದ್ರಕಾಂತಂ, ಅತ್ಯಮ್ಮ ಬನ್ನಿ ಬನ್ನಿ, ಬಂದು ಈ ಪಾನಿಪುರಿ ತಿನ್ನಿ, ಎಷ್ಟು ಟೇಸ್ಟಿ ಇದೆಯೋ. ಪಾನಿಪುರಿನ ಎಲ್ಲಿದೆಯೇ? ಹೀಗಂತ ಕೇಳ್ತಾಳೆ. ಇದನ್ ಕೇಳಿದ ಚಂದ್ರಕಾಂತಂ ಮತ್ತು ಸುಜಾತ ಇಬ್ಬರಿಗೂ ಶಾಕ್ ಆಗುತ್ತೆ. ಚಂದ್ರಕಾಂತಂ ಕೋಪದಿಂದ ಸುಜಾತ ಹತ್ರ, ಮಾಡಿದ್ದೆಲ್ಲ ತಿನ್ಬಿಟ್ಟೇನೆ, ಅಂದ್ರೆ ಪಾನಿಪುರಿ ಮಸ್ತಿತ್ತು, ಅದಕ್ಕೆ ಎಲ್ಲ ತಿಂದಾಕ್ತೆ. ಚೆನ್ನಾಗಿದ್ರೆ ಎಲ್ಲ ತಿಂದ್ಬಿಡ್ತೀಯಾ? ಅದೇನೋ ನಾನೊಬ್ಳೆ ತಿಂದಂಗೆ ಹೇಳ್ತೀಯೇನೆ, ನೀನು ನನ್ ಜೊತೆಗೆ ತಿಂದೆ ಅಲ್ವಾ? ಹೀಗೇಳ್ತಾ ಒಬ್ರಿಗೊಬ್ರು ಕಚ್ಚಾಡ್ತಾ ಇರ್ತಾರೆ. ಇವ್ರು ಬದ್ಲಾಗಲ್ಲ. ಹೀಗೇಳ್ತಾ ಅಲ್ಲಿಂದ ಹೊರಟು ಬಿಡ್ತಾಳೆ. ಪಾನಿಪುರಿ ತುಂಬಾನೇ ರುಚಿಯಾಗಿರೋದ್ರಿಂದ ಮಾರನೇ ದಿನ ಚಂದ್ರಕಾಂತ ಮತ್ತು ಸುಜಾತ ಸೇರಿ ಪಾನಿಪುರಿ ಅಂಗಡಿ ಹಾಕಿ ಪಾನಿಪುರಿ ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪಾನಿಪುರಿ ರುಚಿಯಾಗಿರೋದ್ರಿಂದ ಜನರು ಕೂಡ ತುಂಬಾ ಸಂಖ್ಯೆಯಲ್ಲಿ ಬರ್ತಾರೆ. ಹೀಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ಚಂದ್ರಕಾಂತಂ ಇದರಿಂದ ತುಂಬಾ ಸಂಪಾದನೆ ಮಾಡ್ತಾಳೆ. ಆ ಸಂಪಾದನೆಯನ್ನು ನೋಡಿದ ಚಂದ್ರಕಾಂತಂಗೆ ಸ್ವಲ್ಪ ದುರಾಸೆ ಮೂಡುತ್ತೆ. ಒಂದಿನ ಚಂದ್ರಕಾಂತಂ ಸುಜಾತ ಹತ್ರ, ಲೇ, ನಮ್ ಪಾನಿಪುರಿ ಚೆನ್ನಾಗೇ ಇದೆ ಅಲ್ವಾ? ಜನ ಚೆನ್ನಾಗೇ ತಿಂತಿದ್ದಾರೆ. ಇವಾಗ ರೇಟ್ ಜಾಸ್ತಿ ಮಾಡಿದ್ರು ತಿಂತಾರಲ್ವೇನೆ? ಹಂಗೆ ಇದ್ದಕ್ಕಿದ್ದಂಗೆ ರೇಟ್ ಜಾಸ್ತಿ ಮಾಡೋದು ಸರಿ ಅಲ್ಲ ಕಣೆ. ಸುಮ್ನಿರೆ, ಸ್ವಲ್ಪ ಆದ್ರೂ ಹೆಚ್ಚು ಮಾಡಿದ್ರೇನೆ ಲಾಭ ಸಿಗೋದು ನಮ್ಗೆ. ಹೀಗೆ ಯೋಚನೆ ಮಾಡಿ ಪಾನಿಪುರಿ ರೇಟನ್ನು ಹೆಚ್ಚು ಮಾಡ್ತಾರೆ. ಈ ಕಡೆ ಜನರಿಗೆ ಬೇರೆ ಯಾವುದೇ ಆಯ್ಕೆ ಇರದೆ ಪಕ್ಕದ ಊರಿಗೆ ಹೋಗಿ ತಿನ್ನೋದಕ್ಕಿಂತ ತಮ್ಮ ಊರಲ್ಲೇ ತಿಂದ್ಬಿಡ್ತಾರೆ. ಆದ್ರೆ ಚಂದ್ರಕಾಂತಂನ ಆಸೆ ಇನ್ನೂ ಕಡಿಮೆ ಆಗಲ್ಲ. ಅವಳಿಗೆ ಇನ್ನೂ ಹೆಚ್ಚು ಲಾಭ ಬೇಕು ಅಂತ ಸುಜಾತನ ಕರೆದು ಅವಳ ಹತ್ರ, ಲೇ ಸುಚಿ, ಪುದೀನಾ ಕೊತ್ಮಿರಿ ರೇಟ್ ತುಂಬಾ ಜಾಸ್ತಿ ಆಗಿದೆ, ಅದಕ್ಕೆ ಅದ್ರಲ್ಲಿ ಅದಾಗದೆ ಗ್ರೀನ್ ಕಲರ್ ಹಾಕ್ಬಿಡಣ, ಅವಾಗ ಜನ ಏನಾದ್ರೂ ಕಂಡಿಡಿತಾರ? ನೀನ್ ಹೇಳ್ ನೋಡೋಣ. ಹೀಗೆ ಯೋಚನೆ ಮಾಡಿ ಪಾನಿಪುರಿಯಲ್ಲಿ ಪುದೀನ ಮತ್ತು ಕೊತ್ತಂಬರಿಯ ಬದಲು ಗ್ರೀನ್ ಕಲರ್ ಅನ್ನ ಹಾಕ್ತಾರೆ. ಅದ್ರ ಜೊತೆಗೆ ಕಡಿಮೆ ಬೆಲೆಯಲ್ಲಿ ಸಿಗುವಂತ ತರಕಾರಿಯನ್ನ ಹಾಕ್ಲಿಕ್ಕೆ ಶುರು ಮಾಡ್ತಾಳೆ. ಇದನ್ನ ನೋಡಿದ ಸುಜಾತ, ಲೇ ಹಂಗ್ ಮಾಡಿದ್ರೆ ಅದನ್ ತಿನ್ನೋ ಜನ ಏನಾಗ್ತಾರೆ? ಹೀಗಂತ ಹೇಳ್ತಾಳೆ. ಅದನ್ ಕೇಳಿದ ಚಂದು, ಏನಾಗಲ್ವೇ, ನೀನ್ ಟೆನ್ಷನ್ ಪಡ್ಬೇಡ. ಹಂಗಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲೊಬ್ಬ ಪೊಲೀಸ್ ಆಫೀಸರ್ ತನ್ನ ಫ್ಯಾಮಿಲಿ ಜೊತೆ ಪಾನಿಪುರಿ ತಿನ್ಲಿಕ್ಕೋಸ್ಕರ ಬರ್ತಾನೆ. ಅಮ್ಮ, ನಮ್ಗೆಲ್ರಿಗೂ ಒಂದು ಪ್ಲೇಟ್ ಪಾನಿಪುರಿ ಕೊಡಿ ಅಮ್ಮ, ಹಂಗಂತ ಕೇಳ್ತಾನೆ. ಆಗ ಚಂದ್ರಕಾಂತಂ ಅವರಿಗೆ ಪಾನಿಪುರಿ ಕೊಡ್ತಾಳೆ. ಅದನ್ನು ತಿಂತಿದ್ದಾಗೆ ಅವರೆಲ್ರಿಗೂ ವಾಂತಿ ಶುರು ಆಗುತ್ತೆ, ಹೊಟ್ಟೆ ನೋವು ಕೂಡ ಶುರು ಆಗುತ್ತೆ. ಇದನ್ನು ನೋಡಿದ ಪೊಲೀಸ್ ಆಫೀಸರ್ಗೆ ಕೋಪ ಬಂದು ಅವರಿಬ್ಬರನ್ನ ಜೈಲಿಗೆ ಹಾಕಿಬಿಡ್ತಾನೆ. ಇದನ್ನು ತಿಳಿದಂತ ಸೂರ್ಯಕಾಂತಂ ಅವರಿಬ್ಬರನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಿಡಿಸಿಬಿಡ್ತಾಳೆ. ಆನಂತರ ಪೊಲೀಸ್ ಆಫೀಸರ್, ಸೂರ್ಯಕಾಂತಂ ಅವ್ರು ಹೇಳ್ತಿದಾರಂತ ನಿಮ್ಮನ್ನು ಬಿಡ್ತಿದ್ದೇನೆ, ಒಂದು ವೇಳೆ ಇನ್ನೊಂದ್ಸಲ ಪಾನಿಪುರಿ ಅಂಗಡಿ ಹಾಕಿದ್ರೆ ಇದೇ ಜೈಲಲ್ಲಿ ತಂದು ಹಾಕ್ಬಿಡ್ತೇನೆ ಇನ್ನೊಂದ್ಸಲ, ಹೀಗೆ ವಾರ್ನಿಂಗ್ ಮಾಡ್ತಾನೆ. ಆ ಕಡೆ ಸುಜಾತ, ಚೆನ್ನಾಗಿ ವ್ಯಾಪಾರ ನಡೀತಿತ್ತು, ಇವಳ ಅತಿ ಆಸೆಯಿಂದ ಎಲ್ಲ ಮುಳುಗೋಗ್ಬಿಡ್ತು. ಅನವಸರವಾಗಿ ನೀನ್ ಅತಿ ಆಸೆಯಿಂದ ಎಲ್ಲ ಹಾಳು ಮಾಡ್ದೆ. ಹೀಗೆ ಹೇಳ್ತಾ ಇಬ್ರು ಅಲ್ಲೇ ಕೂತು ಬಿಡ್ತಾರೆ.